ಮತ್ತು ಇನ್ನೂ ಒಂದು ವಿಷಯ ನಾನು ಪೇಷಂಟ್ಸ್ಗಳಿಗೆ ಮತ್ತು ರೋಗಿಗಳಿಗೆ ಹೇಳ ಬಯಸುವುದು ಏನಂತ ಹೇಳಿದರೆ, ಈಗ ನನ್ನ ಹತ್ರನೇ ಎಷ್ಟು ಪೇಷಂಟ್ಸ್ ಇದ್ದಾರೆ, ಏನು ಅಂತ ಹೇಳಿದರೆ ಅವ್ರು ಬಂದಿರೋದು ಚರ್ಮದ ರೋಗಗಳಿಗೆ ಬಂದಿರ್ತಾರೆ. ಆದರೆ ಅವ್ರಿಗೆ ಹಳೆಯ ಕಿಡ್ನಿ ಸ್ಟೋನ್ಸ್ ಇರುತ್ತೆ, ಮತ್ತು ಹಳೆಯ ಒಂದು ಎಸಿಡಿಟಿ ಇರುತ್ತೆ, ಹಳೆಯ ಒಂದು ಯಾವುದೇ ತರಹದ ನೋವುಗಳು ಇರುತ್ತೆ. ನಾನು ಮೆಡಿಸಿನ್ಸ್ ಕೊಟ್ಟ ತಕ್ಷಣ ಅಥವಾ ಯಾವುದೇ ಹೋಮಿಯೋಪತಿ ವೈದ್ಯರು ಔಷಧಿ ಕೊಟ್ಟ ತಕ್ಷಣ ಅದರ ಒಂದು ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ, ಇದ್ದ ಒಂದು ಕಾಯಿಲೆ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಇದ್ದ ಕಾಯಿಲೆ ಪೂರ್ತಿಯಾಗಿ ಹೋಯಿತು ಅಂತ ಹೇಳಿದರೆ ಅದು ಕೆಳಗಿನ ಸ್ತರಕ್ಕೆ ಬಂದಿರಬೇಕು ಅಂತಲೇ ಅರ್ಥ, ಇಲ್ಲ ಅಂತ ಹೇಳಿದರೆ ಅದು ಮೇಲಿನ ಸ್ತರಕ್ಕೆ ಹೋಗಿರಬೇಕು ಅಂತ ಅರ್ಥ. ಹೀಗಾಗಿ ಈ ಒಂದು ಅಧ್ಯಯನವನ್ನು ಸರಿಯಾಗಿ ಮಾಡಿ ಕೊಡುವುದೇ ಒಂದು ಹೋಮಿಯೋಪತಿಯ ಒಂದು ದೃಷ್ಟಿಕೋನ, ಹೋಮಿಯೋಪತಿಯ ಒಂದು ಶಾಸ್ತ್ರದ ತಜ್ಞತೆಯ ಒಂದು ವಿಚಾರ. ಸೊ ಹೀಗಾಗಿ ಇದನ್ನು ಸರಿಯಾಗಿ ಗಮನಿಸಿ ಎಲ್ಲ ವೈದ್ಯರು, ನಮ್ಮ ಹೋಮಿಯೋಪತಿ ವೈದ್ಯರು ಸರಿಯಾಗಿ ಪಾಲಿಸಿ ಏನಾದ್ರು ಮಾಡಿದ್ದೇ ಆಯಿತು ಅಂತ ಹೇಳಿದರೆ, ಈ ರೋಗ ಹೇಗೆ ಉಲ್ಬಣಗೊಳ್ಳುತ್ತೆ, ಹೇಗೆ ಕಡಿಮೆ ಆಗುವಾಗ ಅದರ ಒಂದು ಲಕ್ಷಣಗಳಿರುತ್ತೆ ಅನ್ನೋದನ್ನು ಪೂರ್ತಿಯಾಗಿ ಗಮನವಿಟ್ಟು ಮಾಡಿದ್ದೇ ಆಯಿತು ಅಂತ ಹೇಳಿದರೆ, ಈಗ ಮಂಜುನಾಥ್ ಅವ್ರಿಗೆ ಆಗಿರ್ತಕ್ಕಂಥ ಪರಿಣಾಮ ಎಲ್ಲ ರೋಗಿಗಳಲ್ಲೂ ಆಗುತ್ತೆ. ಆದರೆ